ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ BA ಪಾಟೀಲ್ ರವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಬೃಹತ್ ರ್ಯಾಲಿಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಹಿರಿಯ ನಾಗರಿಕರು ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಬೃಹತ್ ರ್ಯಾಲಿಗೆ ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ ಗೌರವದ ಅಧ್ಯಕ್ಷರಾದ ವಿಜಯ್ ದೇಶಮುಖ್ ರವರು ಚಾಲನೆ ನೀಡಿದರು. ನೆಹರು ಕ್ರೀಡಾಂಗಣದಿಂದ ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಸಂಚರಿಸಿ ರಾಣಿ ಚೆನ್ನಮ್ಮ ವೃತ್ತದಿಂದ ತಹಸೀಲ್ದಾರರ ಕಚೇರಿಗೆ ತೆರಳಿ ತಹಸೀಲ್ದಾರರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ನೀಡಲಾಯಿತು. ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಮಹಾರಾಷ್ಟ್ರದ ಹಿರಿಯ ನಾಗರಿಕರ ಜೀವನ ಗೌರವದ ಅಭಿಯಾನದ ಉಪಾಧ್ಯಕ್ಷರಾದ ಜನಶ್ಯಾಮ್ ದಾಯ್ಮಾ ಅವರು, ರಾಜ್ಯ ಸಂಚಾಲಕರಾದ RK ಮಠದ್, ನಿಂಗರಾಜ್ ಅಂಗಡಿ ಜವಳಿ ಅವರು, DP ಪಾಟೀಲ್, ಸುನಂದ ಬನ್ನೂರು, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ CR ಲಖುಂಡಿಮಠ್, ಹೇಮಿ ಲಕ್ಷ್ಮೇಶ್ವರ ತಾಲೂಕು ಸಂಘದ ಮಹಿಳಾ ಅಧ್ಯಕ್ಷರಾದ ಶಕುಂತಲಾ ಅಳಗವಾಡಿಯವರು, ಚನ್ನಪ್ಪ ಕೋಲ್ಕಾರ್ ರವರು, ಮಠ್ ಸೇರಿದಂತೆ ಎಲ್ಲ ವಿವಿಧ ಜಿಲ್ಲೆಗಳಿಂದ ಹಿರಿಯ ನಾಗರಿಕರು ಹಾಗೂ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು 2007ನೇ ಇಸ್ವಿಯೊಳಗೆ ಜಾರಿ ಮಾಡಿದೆ ಸರ್ಕಾರ, ಭಾರತ ಸರ್ಕಾರ. ಆ ಕಾನೂನೊಳಗಿರ್ತಕ್ಕಂಥ ಹಲವಾರು ಮಹತ್ವದ ಅಂಶಗಳನ್ನು ಕೂಡ ಇಲ್ಲಿ ತನಕ ಅನುಷ್ಠಾನಗೊಳಿಸಿಲ್ಲ. ಹೀಗಾಗಿ ನಮ್ಮ ಚುನಾಯಿತ ಪ್ರತಿನಿಧಿಗಳಾಗಲಿ, ಯಾವುದೇ ಸರ್ಕಾರ ಬರಲಿ, ನಮಗೆ ಯಾವುದು ಪಕ್ಷ ಇಲ್ಲ. ನಮ್ದು ಇರೋದು ಒಂದೇ ಒಂದು ಪಕ್ಷ, ಹಿರಿಯ ನಾಗರಿಕರ ಪಕ್ಷ. ಯಾರು ಹಿರಿಯ ನಾಗರಿಕರ ನಿರ್ಲಕ್ಷ್ಯ ಮಾಡ್ತೀರಿ, ನಿಮ್ಮ ವಿರುದ್ಧ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಕಾರಣದಿಂದ ಇವತ್ತ ಸರ್ಕಾರ ಒಂದು ಗಮನವನ್ನು ಸೆಳೆಯುವ ಸಲುವಾಗಿ ಇವತ್ತು ಬೃಹತ್ ರ್ಯಾಲಿಯನ್ನು ಸಂಘಟನೆ ಮಾಡಿದ್ದೇವೆ. ಮಿನಿಸ್ಟರ್ ML ಆಗಕ್ಕೆ ಹೊಂಟಿಲ್ಲ ನಾವು, ಆದರೆ ಹಿರಿಯ ನಾಗರಿಕರಿಗೆ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಓಟ್ ಹಾಕೋದಿಲ್ಲ ನಾವು. ಇದು ಖಂಡಿತವಾದಂಥ ನಮ್ಮ ಘೋಷಣೆ ಐತಿ. ಹೌದು, ಇದು ಸರ್ಕಾರಕ್ಕೆ ಮೊದಲೇದ್ದು ಇದು ಮನವಿ, ಎಚ್ಚರಿಕೆ ಎರಡೂ ಇದು. ಈಗ ಮುಂದಿನ ಬಜೆಟ್ ನೋಡಿಕೊಂಡು ಮುಂದಿನ ನಾವು ಕಾರ್ಯಕ್ರಮ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದಕ್ಕೆ ಭಾಳಷ್ಟು ಜನ ತಪ್ಪು ತಿಳ್ಕೊಂಡ್ರೆ ಇವತ್ತು ಪ್ರತಿಭಟನೆ ರ್ಯಾಲಿ ಅಲ್ಲ, ಇದು ನಾವು ಮನವಿ ಜಾಗೃತಿ ರ್ಯಾಲಿ. ಇದು ಸರ್ಕಾರಕ್ಕೆ ಒಂದು ಮನವಿ ಅರ್ಪಿಸ್ತಾ ಇದ್ದೇವೆ, ಪ್ರತಿಭಟನೆ ಅಲ್ಲ. ಭಾಳಷ್ಟು ಜನ ಪ್ರತಿಭಟನೆ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕೆ ಹೊಂಟಿಲ್ಲ. ಆದರೆ ನಮ್ಮ ಮನವಿ ಅವ್ರಿಗೆ ಕೇಳಿಲ್ಲ ಅಂದ್ರೆ ಖಂಡಿತ ಪ್ರತಿಭಟನೆ ಮಾಡಿದ್ರೆ ಚಳವಳಿನೂ ಮಾಡ್ತೀವಿ. ಅದಕ್ಕೆ ಆ ದೃಷ್ಟಿಯೊಳಗೆ ಇವತ್ತಿನ ರ್ಯಾಲಿ ಯಶಸ್ವಿಯಾಗೈತಿ. ಇದಕ್ಕೆ ನಮ್ಮ ಜೀವನ ಗೌರವ ಅಭಿಯಾನದ ಎಲ್ಲ ಪದಾಧಿಕಾರಿಗಳು ಈಗ ಮಹಾರಾಷ್ಟ್ರದಿಂದ ಬಂದಾರ, ಅವರು ಜೀವನ ಗೌರವ ಅಭಿಯಾನದ ಅಧ್ಯಕ್ಷರು. ಮತ್ತು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಪ್ರತಿಯೊಂದು ಜಿಲ್ಲೆ, ತಾಲೂಕುಗಳಿಂದ, ಗ್ರಾಮಗಳಿಂದ ಜನ ಸ್ವಂತ ಗಾಡಿ ಮಾಡಿಕೊಂಡು ಇವತ್ತು ನೋಡಿದ್ರೆ 30-40 ಗಾಡಿ ಬಂದಿದ್ದಾವೆ. ಅವರೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿ ತಮಗಿಲ್ಲ ಅಂದರೂ ಕೂಡ ಸಂಘಟನೆ ಮಾಡಬೇಕು, ನಾವು ಹೋರಾಟ ಮಾಡಬೇಕು, ನಾವು ಸೌಲಭ್ಯ ತೊಗೋಬೇಕು ಅಂತಕ್ಕಂಥ ಛಲ ಹಿರಿಯ ನಾಗರಿಕರು ಬಂದೈತಿ. ಇದಕ್ಕೆ ಸದಾ ನಮ್ಮ ಸಂಘ ಅವ್ರ ಬೆನ್ನು ಹಿಂದಿರ್ತೈತಿ, ಮಾರ್ಗದರ್ಶನ ಕೊಡ್ತೇವೆ. ಮತ್ತು ಅವ್ರಿಗೆ ಏನು ಸೌಲಭ್ಯ ಬೇಕು ಆ ಸೌಲಭ್ಯ ಸಿಗೋ ಸಲುವಾಗಿ ನಮ್ಮ ಸಂಘ 24x7 ಅಂತಾರಲ್ಲ, ಆ ಟೈಪ್ ಕೆಲಸ ಮಾಡ್ತಾಯಿದೆ. ಹೀಗಾಗಿ ನಮ್ಮ ಸಂಘಕ್ಕೆ ಭಾಳಷ್ಟು ಜನ ಬರ್ತಾರೆ. ಇದರ ಸದುಪಯೋಗ ಎಲ್ಲರೂ ಮಾಡ್ಕೋಬೇಕು ಹಿರಿಯ ನಾಗರಿಕರು. ಈಗೆಲ್ಲ ನಾವು ಮಾಡ್ತಾ ಇರೋದು ಬರೀ 10%, 90% ಹಿರಿಯ ನಾಗರಿಕರು ಇನ್ನೂ ಮನ್ಯಾಗ ಮಲ್ಕೊಂಡು ನಿದ್ದೆ ಹೊಡ್ಯಾಕತ್ತಾರೆ.